ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅನ್ನೋದಾದ್ರೆ, ನಾನಿವತ್ತು ರೂಮ್ನ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ರೂಮ್ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೀಶೋದಲ್ಲಿ ಪ್ರಾಡಕ್ಟ್ನ ತರಿಸಿದ್ದೆ. ಸ್ವಲ್ಪ ಸೌಂಡ್ ಇದೆ, ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾನು ಸ್ವಲ್ಪ ಸೌಂಡ್ ಕಡಿಮೆ ಇರೋ ಟೈಮಲ್ಲೇ ವೀಡಿಯೋನ ಮಾಡ್ತಾ ಇದ್ದೀನಿ. ಆದರೂ ಪಕ್ಕದಲ್ಲಿ ವೆಲ್ಡಿಂಗ್ ಶಾಪ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸೌಂಡ್ ಇದೆ. ಸೊ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಇವಾಗ ನಾನು ರೂಮ್ನ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೀಶೋದಲ್ಲಿ ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ, ತೋರಿಸ್ತೀನಿ. ಸೊ ಕೆಲವೊಂದು ವಾಲ್ಪೇಪರು, ಹಾಗೆಯೇ ಸ್ಟಿಕ್ಕರ್ ತರಿಸಿದ್ದೀನಿ. ಹಾಗೆ ಸ್ವಲ್ಪ ಅಲ್ಲಿ ಮೊಬೈಲ ಇಟ್ಟಿದ್ದೀನಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ರೂಮ್ನ ಮೇಕ್ ಓವರ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ, ನೀವು ಕೂಡ ಮಾಡ್ಕೋಬೋದು. ಹಾಗೆ ಸ್ಟ್ರಿಪ್ ಲೈಟ್ ಕೂಡ ತರಿಸಿದ್ದೀನಿ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ನೀವು ಏನಾದರೂ ಮಾಡಬೇಕು ಅನ್ನೋದಿದ್ರೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ಬಿಡ್ತೀನಿ. ಸೆಟಪ್ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇವಾಗ ನಾನೇನು ಸೆಟ್ ಮಾಡಿಲ್ಲ. ಸೊ ಇದು ಅಟ್ಯಾಚ್ ವಾಶ್ರೂಮು. ಇಲ್ಲೇ ಒಂದು ವಾಶ್ ಮಾಡೋ ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕಿಡ್ತೀನಿ. ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ, ಇಲ್ಲೇ ಕಲೆಕ್ಷನ್ ಕೊಟ್ಕೋತೀನಿ ರೂಮ್ ಹತ್ರನೇ. ಸೊ ಇಲ್ಲೊಂದು ವಿಂಡೋ ಇದೆ. ಸೊ ಅದನ್ನ ಬಿಟ್ಟರೆ ಇಲ್ಲೊಂದು ವಿಂಡೋ ಇದೆ. ಫಸ್ಟು ಈ ಕಬೋರ್ಡ್ ಬಂದ್ಬಿಟ್ಟು ಈ ಪ್ಲೇಸಲ್ಲಿತ್ತು. ಮಂಚ ಬಂದ್ಬಿಟ್ಟು ಈ ಕಡೆ ಹಾಕಿದ್ವಿ. ಸೊ ಬೆಳಕು ಜಾಸ್ತಿ ಬರ್ತಾ ಇದೆ ಅಂದ್ಬಿಟ್ಟು ನಾವು ಕಬೋರ್ಡ್ನ ಈ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಮಂಚನ ನಾವು ಈ ಕಾರ್ನರಲ್ಲಿ ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ಗೋಡೆ ಎಲ್ಲ ಇದೆಯಲ್ವಾ, ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಫ್ರೇಮ್ ಎಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಈ ಪ್ಲೇಸಲ್ಲಿ ಇಟ್ಕೊಂಡಿದ್ದು. ಸೊ ಕಬೋರ್ಡು ಇಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ಖಾಲಿ ಇದೆ, ನೋಡೋಣ ಇವಾಗ ಡೆಕೋರೇಷನ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಇದು ಕೂಡ ಅಷ್ಟೇ, ಈ ಸ್ಟಿಕ್ಕರು ತುಂಬ ಅಂದರೆ ಒಂದು 2.5 years ಆಯಿತು ಹಾಕ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಹಾಕಿದ್ದು. ಇವಾಗ ಇದೇನು ಕಿತ್ತಾಕೋದಕ್ಕೆ ಹೋಗೋದಿಲ್ಲ. ಇಲ್ಲೊಂದು ಸ್ವಲ್ಪ ಪ್ಯಾಚಸ್ ಆಗಿದೆ, ಅದನ್ನು ಸ್ವಲ್ಪ ನೀಟಾಗಿ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಈ ಗೋಡೆ ಸ್ವಲ್ಪ ಖಾಲಿ ಅನ್ನಿಸ್ತಾ ಇದೆ. ಸ್ವಲ್ಪ ಇದನ್ನ ಡೆಕೋರೇಟಿವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಪಾಪ ಫ್ರೇಮ್ ಇದೆ ಅಲ್ವಾ, ಸೊ ಇದು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದೆ ಯುಗಾದಿ ಹೊತ್ತಲ್ಲಿ. ಸೊ ಲಾಸ್ಟ್ ಸೊ ಈ ಸ್ಟಿಕ್ಕರ್ ಬಂದ್ಬಿಟ್ಟು 89 ರುಪೀಸು ವರ್ತ್ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಈ ಸ್ಟಿಕ್ಕರ್ ಬುಕ್ ಮಾಡಿದ್ದೆ. ಇನ್ನೊಂದು ಸ್ಟಿಕ್ಕರ್ ಮಾಡಿದ್ದೀನಿ, ಅದು ಬಂದ್ಬಿಟ್ಟು ಇನ್ನೊಂದು ರೂಮಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಪಾಪು ಫ್ರೇಮ್ ಪಕ್ಕದಲ್ಲಿ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ನೋಡ್ತಾ ಇದೆ, ಯಾವ ಆ್ಯಂಗಲಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಬಟ್ ಇದು ನಾನು ಏನು ಮಾಡಿದೆ ಅಂದರೆ, ಫಸ್ಟಿಗೆ ಈ ಕವರು ಒಂದು ತೆಗೆದ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟಿದ್ದೆ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಹಾಗೇ ಹಾಕ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ರಿಮೂವ್ ಮಾಡಿಬಿಟ್ಟು ನಾನು ನೀಟಾಗಿ ಹಾಕಿದ್ದೀನಿ. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದು ಏನಿಲ್ಲ, ನೀಟಾಗಿ ಆ ಶೇಪ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ಈ ಥರ ರೋಲ್ ಬುಕ್ ಮಾಡಿದ್ದೆ 2, ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಆ ಕಡೆ ರೂಮ್ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಈ ರೀತಿ ಹಾರ್ಟ್ ಶೇಪ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇದನ್ನು ನಾರ್ಮಲಾಗಿ ನೀವು ಯಾವ ಶೇಪ್ ಆದರೂ ಕಟ್ ಮಾಡ್ಕೋಬೋದು. ಸೊ ನಾನು ರೂಮ್ ಅಲ್ವಾ, ಸೊ ಹಾಗಾಗಿ ನಾನು ಹಾರ್ಟ್ ಶೇಪ್ದು ಈ ಥರ ಕಟ್ ಮಾಡಿಬಿಟ್ಟು ವೇಸ್ಟ್ ಎಲ್ಲ ಇಷ್ಟು ಬಂದಿದೆ. ಸೊ ಇದನ್ನೆಲ್ಲ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ, ಒಂದು ಅರ್ಧ ಶೀಟಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಗೋಡೆಗೆ ಹಾಕ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಈ ಪಾಂಡಾ ಕೆಳಗಡೆ ಏನಾದರೂ ಸ್ವಲ್ಪ ಯುನಿಕ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಪಿಂಕ್ ಕಲರಲ್ಲಿ ರೋಲ್ ಬುಕ್ ಮಾಡಿದ್ದೆ. ಅದರಲ್ಲಿ ಹಾರ್ಟ್ ಶೇಪ್ ಕಟ್ ಮಾಡಿದ್ದೀನಿ. ನೀವು ಟ್ರಯಾಂಗಲ್ ಶೇಪು ಇಲ್ಲ ರೌಂಡ್ ಶೇಪು ನಿಮಗೆ ಯಾವುದು ಸೂಟ್ ಆಗುತ್ತೋ ಸೊ ನೀವು ಆ ಶೇಪಲ್ಲಿ ಕಟ್ ಮಾಡ್ಬೋದು. ನಾನು ರೂಮ್ ಅಲ್ವಾ, ಸ್ವಲ್ಪ ಹಾರ್ಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಹಾರ್ಟ್ ಶೇಪ್ ಕಟ್ ಮಾಡಿದ್ದೆ. ಬಟ್ ಅಷ್ಟೊಂದು ನೀಟಾಗಿ ಬಂದಿಲ್ಲ ಇದು ಹಾರ್ಟ್ ಶೇಪು. ಸೊ ಫಾಸ್ಟಾಗಿ ಕಟ್ ಮಾಡಿದ್ದೀನಿ. ನಾನು ಮಾರ್ಕ್ ಏನೋ ಮಾಡ್ಕೊಂಡು ಕಟ್ ಮಾಡಿಲ್ಲ. ಸೊ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಕೊಂಡೆ. ಸೊ ಓಕೆ, ನನಗೆ ಏನು ಅನಿಸ್ತು ಆ ಥರನೇ ಕಟ್ ಮಾಡಿದ್ದೀನಿ. ಬಟ್ ನೀವು ಏನಾದರೂ ಮಾಡಬೇಕು ಅಂದರೆ ಒಂದು ಸಲ ನೀಟಾಗಿ ಮಾರ್ಕ್ ಮಾಡಿಕೊಂಡು, ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಲ್ವ, ಸೊ ಹಾಗಾಗಿ ನಾನು ಫಾಸ್ಟಾಗೆಲ್ಲ ಮಾಡ್ಕೊಬಿಟ್ಟೆ. ಇಲ್ಲಾಂದರೆ ಒಂದಿನ ಮುಂಚೆನೇ ನಾನು ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ನಾನು ಮಾಡ್ಕೋಬೋದಿತ್ತು. ಬಟ್ ಓಕೆ, ಇದು ರಿಮೂವ್ ಮಾಡ್ಬೋದು, ಗೋಡೆಗೆ ಹಾಕ್ತೀವಲ್ವ ರಿಮೂವ್ ಮಾಡ್ಕೋಬೋದು. ಗೋಡೆ ಏನು ಸ್ಕ್ರಾಚಸ್ ಏನೂ ಆಗೋದಿಲ್ಲ, ಪೇಂಟು ಬರೋದಿಲ್ಲ. ಇದು ಅಷ್ಟೊಂದೇನು ತಿಕ್ಕಾಗಿರೋದಿಲ್ಲ ಗಮ್ಮು, ಸೊ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು.
ಇದೆಲ್ಲ ನಾನು ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಫೈನಲ್ ಆಗಿ ಇಷ್ಟು ಬಂದಿದೆ, ಸಾಕು. ಇದು ಜಾಸ್ತಿ ಓವರ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ ಇದು, ಬಟ್ ಓಕೆ ಅಂತ ಹೇಳ್ಬೋದು. ಈಗ ಈ ಪ್ಲೇಸಲ್ಲಿ ಒಂದು ಹ್ಯಾಂಗರ್ ಹಾಕ್ತೀನಿ. ಈ ಹ್ಯಾಂಗರ್ ತರಿಸ್ಬಿಟ್ಟು ತುಂಬ ದಿನ ಆಯಿತು. ನಾನು ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು. ನಾನು ಯಾವುದ್ಯಾವುದೆಲ್ಲ ಪ್ರಾಡಕ್ಟ್ನ ಹಾಕ್ತಾ ಇದ್ದೀನೋ ಅದೆಲ್ಲ ಬಂದ್ಬಿಟ್ಟು ಮೀಶೋದಲ್ಲೇ. ಇದು ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸಲ್ಲೇ ಸಿಕ್ಕಿದ್ದು ನನಗೆ. ಇದನ್ನು ನಾನು ಕಿಚನ್ ಇಲ್ಲಾಂದರೆ ಹಾಲಲ್ಲಿ ಹಾಕೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಬಟ್ ರೂಮಿಗೆ ಹಾಕ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಬಟ್ ಇದನ್ನು ರೂಮಿಗೆ ಹಾಕ್ದಾಗಂತೂ ತುಂಬಾ ಹೈಲೈಟಾಗಿ ಕಾಣಿಸಿದಂದರೆ ಇದನ್ನೇ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಒಂದು ಹುಕ್ಕು ತರಿಸ್ಕೊಂಡಿದೆ, ಅದು ಪ್ಯಾಕ್ ಆಫ್ 12 ಏನೋ ಬಂದಿತ್ತು. ಅದು 150 ಇಲ್ಲ 200 ರುಪೀಸಿಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅದು ಕೂಡ ಅಷ್ಟೇ. ನಾನು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಬಿಟ್ಟು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಏನಿಲ್ಲ, ಜಾಸ್ತಿ ಏನು ಅಮೌಂಟ್ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಒಂದು ಚೆನ್ನಾಗಿ ಯುನಿಕ್ಕಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಎಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಅದಾದಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ಈ ಥರ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ದು ಬಳ್ಳಿ ಬರುತ್ತಲ್ವ, ಸೊ ಆ ಥರದ್ದು. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಆಲ್ರೆಡಿ ಪಕ್ಕದ ರೂಮಲ್ಲಿ ಒಂದು ಹಾಕಿದ್ದೀನಿ, ಹಾಗೆ ಕಿಚನಲ್ಲೂ ಕೂಡ ಹಾಕಿದ್ದೀನಿ. ಹಾಗೆ ಇದು ಇನ್ನೂ 2 ಮಿಕ್ಕಿತ್ತು, ಹಾಗಾಗಿ ನಾನು ಈ ರೂಮಲ್ಲೂ ಕೂಡ ಹಾಕಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಯಾವ ಥರ ಹಾಕೋಣ ಅಂದ್ಬಿಟ್ಟು ತುಂಬ ಟ್ರೈ ಮಾಡಿದೆ. ಬಟ್ ಲಾಸ್ಟಲ್ಲಿ ನನಗೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ಥರ ಹಾಕೋದು ಅಂದ್ಬಿಟ್ಟು ಎಲ್ಲ ಥರನೂ ಟ್ರೈ ಮಾಡಿದೆ. ಬಟ್ ಲಾಸ್ಟಲ್ಲಿ ಒಂದು ಸುಮ್ಮನೆ ಹಿಂಗೆ ಹಾಕ್ಬಿಟ್ಬಿಟ್ಟೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ನಾನು ಇವಾಗ ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ. ಆ ಥರ ಹಾಕಿದ್ರಂತೂ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಆ ಬಳ್ಳಿನ ಈ ಥರ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ನೀಟಾಗಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ಬಂದ್ಬಿಟ್ಟು ಸ್ಟ್ರಿಪ್ ಲೈಟು, ಇದು ತುಂಬ ದಿನ ಆಯಿತು ತೊಗೊಂಡು. ನಾನು ಕಿಚನಿಗೆ ಬುಕ್ ಮಾಡಿದ್ನಲ್ವಾ ಒಂಥರ ಗೋಲ್ಡ್ ಕಲರು, ಅದಾದಮೇಲೆ ಇದು ಬುಕ್ ಮಾಡಿದ್ದು. ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಗ್ಲೂ ತರಿಸ್ಕೊಂಡಿದ್ದೆ. ಇದು ಹಾಕಿದ್ರೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಾದಮೇಲೆ ನಾನು ಈ ಥರ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಈ ಥರ ಮಂಚದ ಕೆಳಗಡೆ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಇದನ್ನು ತರಿಸ್ಕೊಂಡಿದ್ದೆ. ಒಂದು ಗೋಲ್ಡ್ ಕಲರು ಅಡುಗೆ ಮನೆಗೆ ಹಾಕಿದ್ನಲ್ವ, ಸೊ ಈ ಥರ ಟ್ರಾನ್ಸ್ಪರೆಂಟ್ ಗಮ್ ಹಾಕಿದ್ರೆ ಟೈಲ್ಸ್ಗೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ. ಅದಾದಮೇಲೆ ಈ ಥರ ಹಾಕಿದ್ರೂ ಗೊತ್ತಾಗೋದಿಲ್ಲ. ರೂಮಿಗೆ ಸ್ವಲ್ಪ ಬ್ಲೂ ಕಲರ್ ಹಾಕೋಣ ಅಂದ್ಬಿಟ್ಟು ರೆಡ್ಡು ಇಲ್ಲ ಬ್ಲೂ ಯಾವುದಾದ್ರು ಒಂದು ಕಾಂಬಿನೇಷನಲ್ಲಿ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ ನಾನು. ಇದನ್ನು ಕೂಡ ಹಾಗೇ ಇಟ್ಟಿದ್ದೆ. ಇದು ಮತ್ತು ವಾಟರ್ ಪ್ರೂಫು, ನೀವು ನೋಡಿಕೊಂಡು ತರಿಸ್ಕೋಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಅಲ್ಲಲ್ಲೇ ಗಮ್ ಹಾಕ್ಬಿಟ್ಟು ಅಂಟಿಸಿರೋದಷ್ಟೇ, ಅದು ಬೇಕು ಅಂದರೆ ರಿಮೂವ್ ಮಾಡ್ಕೋಬೋದು ನೀವು. ಅದಾದಮೇಲೆ ನಾನಿಲ್ಲಿ ಒಂದು ಮೀಶೋದಲ್ಲಿ ಬ್ಲ್ಯಾಂಕೆಟ್ ತರಿಸ್ಕೊಂಡಿದ್ದೆ. ಇದು ಕೂಡ ಹೊಸದೇ ನಾನು ತರಿಸ್ಕೊಂಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಒಂದು 370 ಇಲ್ಲ 380 ರುಪೀಸಲ್ಲಿ ಫುಲ್ಲು ಕಾಟನ್ನು. ಡಬಲ್ ಕಾಟದಂದರೆ ನೀವು ಕ್ವೀನ್ ಸೈಜು ಮತ್ತು ಕಿಂಗ್ ಸೈಜು 2 ಸಿಗುತ್ತೆ, ಮತ್ತು ಸಿಂಗಲ್ ಸೈಜು ಸಿಗುತ್ತೆ. ನಾನಿಲ್ಲಿ ಕ್ವೀನ್ ಸೈಜೇ ತರಿಸ್ಕೊಂಡಿದ್ದೆ. ನಾನು ಯಾವುದೇ ಒಂದು ಬ್ಲ್ಯಾಂಕೆಟ್ ಬುಕ್ ಮಾಡಿದ್ರು ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಬುಕ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿದೆ. ಇದಂತೂ ಹಾಕಿದ್ಮೇಲೆ ತುಂಬ ಹೈಲೈಟಾಗಿ ಕಾಣಿಸ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಹಾಕಿದ್ಮೇಲೆ ಸೆಟಪ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಈ ಬೆಡ್ಶೀಟ್ ಹಾಕೋಷ್ಟರಲ್ಲಿ ಸಾಕಾಗೋಯ್ತು. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ದಿಂಬಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಒಂದು ಹುಮನ್ದು ಡಿಸೈನ್ ಕೊಟ್ಟಿರೋ ಚೆನ್ನಾಗಿತ್ತು. ಈ ಗೊಂಬೆನೂ ಅಷ್ಟೇ ನಾನು ಇದನ್ನು ಕೂಡ ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ಪ್ಯಾಕ್ ಆಫ್ 5 ಬರುತ್ತೆ. ಸ್ಮೈಲಿದು ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನನಗೆ ಸೈಡಲ್ಲಿ ಮಂಚದ್ದು ಸೈಡಲ್ಲಿ ಈ ಥರ ಕೊಟ್ಟಿದ್ರೆ ಹೊರ್ಕೊಳ್ಳೋ ಥರ, ಸೊ ಆ ಪ್ಲೇಸಲ್ಲಿ ನೀವು ಇಡ್ಬೋದು. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಈಗ ನಾನು ಒಂದು ಬ್ಲ್ಯಾಂಕೆಟ್ ಹಾಸ್ತಾ ಇದ್ದೀನಿ. ಇದು 2 in 1. ನಾನು ಬ್ಲೂ ಕಲರು ಬೆಡ್ಶೀಟ್ ಹಾಸಿರೋದ್ರಿಂದ ನಾನು ಈಗ ಸ್ವಲ್ಪ ಲೈಟ್ ಗ್ರೀನ್ ಕಲರ್ದು ಹಾಸ್ತಾ ಇದ್ದೀನಿ. ಇದು ನಾವು ಯಾವ ಕಡೆನಾದರೂ ಹಾಸ್ಕೋಬೋದು, ತುಂಬ ಚೆನ್ನಾಗಿದೆ. ಬ್ಲ್ಯಾಂಕೆಟ್ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು 5 ನಿಮಿಷ ತೊಗೊಂತು ಅದು ಹಾಕ್ಲಿಕ್ಕೆ. ಈಗ ಕಸ ಎಲ್ಲ ಒಂದ್ಸಲ ನೀಟಾಗಿ ಗುಡಿಸ್ಕೊಬಿಟ್ಟು ಇಲ್ಲಿ 2 ಮ್ಯಾಟ್ ಹಾಕ್ತೀನಿ. ಒಂದು ವಾಶ್ರೂಮ್ ಹತ್ರ, ಒಂದು ಮಂಚದ ಪಕ್ಕದಲ್ಲಿ. ಎನಿ ಟೈಮು ನಾನು ಇಲ್ಲೊಂದು ಮ್ಯಾಟ್ ಹಾಕಿರ್ತೀನಿ. ಸೊ ಮ್ಯಾಟೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಒಂದ್ಸಲ ನೋಡ್ಕೊಳ್ಳೋಣ. ಸೊ ರೂಮಿಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಫೀಲ್ ಆಗುತ್ತೆ. ಸೊ ಇದು ನಾರ್ಮಲ್ ಲೈಟ್ ಹಾಕಿದಾಗ ಈ ರೀತಿ ಕಾಣಿಸ್ತಾ ಇದೆ.
ಸೊ ನೋಡ್ಬೋದು ವಾಷಿಂಗ್ ಮಿಷಿನ್ ಪಕ್ಕದಲ್ಲಿ ಒಂದು ಗೊಂಬೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ವಾಶ್ ಮಾಡಲಿಕ್ಕೆಲ್ಲ ಒಂದು ಸ್ಟಬ್ ಇಟ್ಕೊಂಡಿದ್ದೀನಿ. ಈ ಗೊಂಬೆ ಎನಿ ಟೈಮ್ ದಿಶು ರೂಮಲ್ಲೇ ಇರುತ್ತೆ, ಬಟ್ ಇವಾಗ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಈ ಹ್ಯಾಂಗರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಕೂಡ ಇದು ಲಿಂಕೆಲ್ಲ ಹಾಕಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಅದಾದಮೇಲೆ ಕರ್ಟನ್ ಎಲ್ಲ ಹಾಕಿದ್ದೀನಿ. ಸೊ ಇವಾಗ ಒಂದು ಸಲ ಲೈಟ್ ಹಾಕಿದಾಗ ಈ ರೀತಿ ಕಾಣಿಸುತ್ತೆ. ನೀವು ಸ್ಟ್ರಿಪ್ ಲೈಟ್ ನೋಡ್ಬೋದು, ನೀಟಾಗೆ ಕೂತಿದೆ. ಸೊ ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು. ನಾನು ಲೈಟ್ ಆಫ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಈಗ ಬರೀ ಸ್ಟ್ರಿಪ್ ಲೈಟ್ ಒಂದೇ ಹಾಕಿರೋದು. ಸಖತ್ತಾಗಿ ಕಾಣಿಸ್ತಾ ಇತ್ತು. ವಿಡಿಯೋಗಿಂತ ಅಲ್ಲಿ ಇದ್ದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತು. ನಮ್ಮ ಪಾಪು ರಿಯಾಕ್ಷನ್ ನೋಡಬೇಕಿತ್ತು, ನಾನು ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಬಟ್ಟು ವಾವ್ ಅಂತ ಎಷ್ಟು ಖುಷಿ ಪಡ್ತಾಯಿದ್ಲು ಅಂದರೆ ಸಖತ್ ಖುಷಿ ಪಡ್ತಾಯಿದ್ಲು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರೂಮು. ಸೊ ನಾನು ನಮ್ಮ ಅಕ್ಕಂಗೆ ವಿಡಿಯೋ ಕಾಲ್ ಮಾಡಿದೆ, ಅವಳು ಕಾಲೇ ಪಿಕ್ ಮಾಡಿಲ್ಲ, ಹೇಗೆ ಕಾಣಿಸ್ತಾ ಇದೆ ಕೇಳೋಣ ಅಂದ್ಬಿಟ್ಟು. ನೋಡ್ಬೋದು ಬರೀ ಸ್ಟ್ರಿಪ್ ಲೈಟ್ ಒಂದೇ ಹಾಕಿರೋದು ಈ ಥರ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ರೂಮ್ ಡೆಕೋರೇಷನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದನ್ನು ರೆಡಿ ಮಾಡೋಕ್ಕೆ 2 hours ತೊಗೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಮೆಸ್ಸಿ ಥರ ಅನಿಸ್ಬೋದು, ಬಟ್ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೋಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ತೊಗೊಂಡಿದ್ದೆ, ನಾನು ತೋರಿಸ್ತೀನಿ. ಸೊ ಈ ಥರ ಕೂಡ ನಾನು ಲೈಟ್ಸ್ ತೊಗೊಂಡಿದ್ದೆ. ಇದನ್ನ ನಾನು ಈ ರೂಮಿಗೆ ಹಾಕೋದಿಲ್ಲ, ಸೊ ಇದನ್ನ ದಿಶು ರೂಮಲ್ಲಿ ಹಾಕೋಣ ಅಂದ್ಕೊಂಡಿದ್ದೆ. ಈ ಥರದ್ದು ಚೆನ್ನಾಗಿ ಬರುತ್ತೆ, ಇದು ಫುಲ್ಲು ರೊಟೇಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದನ್ನ ನಾನು ಇನ್ನೊಂದು ರೂಮಿಗೆ ಹಾಕ್ತೀನಿ, ಅವಾಗ ನಾನು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.